Hello dear students and my dear friends, welcome back to Royce and Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ನಾಳೆ ಅಂದರೆ ದಿನಾಂಕ 6/4/2024 ನಡೆಯುವಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷಿನ ಫೈನಲ್ ಎಕ್ಸಾಮಿನಲ್ಲಿ ನಿಮಗೆ 3 ಅಂಕಗಳಿಗೆ ಕೇಳುವಂತಹ ಪ್ರಮುಖವಾದ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆ ಪಾಠಗಳಿಂದ ಕೇವಲ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಪಾಠದಿಂದ ಮಾತ್ರ ಈ ವರ್ಷ ನಿಮಗೆ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದು ಕ್ವೆಶ್ಚನ್ ನಂಬರ್ 25 ಆಗಿರುತ್ತೆ. ಈ ಪಾಠದಿಂದ ಯಾವ ಪ್ರಮುಖ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತೇಳಿ ನಾವು ನೋಡೋದಾದರೆ, ಮೊದಲನೆಯದಾಗಿ ಎಕ್ಸ್ಪ್ಲೈನ್ ಹೌ ರೋಮಾ ತಲ್ರೇಜಾ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ರೋಮಾ ತಲ್ರೇಜಳಿಗೆ ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಅಂತೇಳಿ ಬರೀರಿ ಅಂತೇಳಿ ಕೊಡ್ತಾರೆ. ಅದಕ್ಕೆ ಉತ್ತರವನ್ನು ನೋಡೋದಾದರೆ, ರೋಮಾ ವಾಸ್ ರಿಟರ್ನಿಂಗ್ ಹೋಮ್. ಶಿ ಬೋರ್ಡೆಡ್ ದ ಟ್ರೈನ್ ಅಟ್ ದ ಮುಂಬೈ ಸಬ್ ಅರ್ಬನ್ ರೈಲ್ವೆ ಸ್ಟೇಷನ್. ಶಿ ಮ್ಯಾನೇಜ್ ಟು ಸ್ಕ್ವೀಸ್ ಹರ್ಸೆಲ್ಫ್ ಇನ್ ಟು ಅ ಲೇಡೀಸ್ ಕಂಪಾರ್ಟ್ಮೆಂಟ್. ಶಿ ಟ್ರೈಡ್ ಟು ಸೆಟಲ್ ಇನ್ ಟು ಅ ಕಾರ್ನರ್ ನಿಯರ್ ದ ಡೋರ್. ದ ಟ್ರೈನ್ ಹರ್ಟೆಡ್ ಅಹೆಡ್ and Roma was jammed between other women. She got pushed and lost her tenuous foothold and panicked. She was thrown out of the coach. She fell on the tracks bleeding. She was seriously injured and became unconscious. ಇಲ್ಲಿ ವಿದ್ಯಾರ್ಥಿಗಳೇ, ರೋಮಳಿಗೆ ಯಾವ ರೀತಿ ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ. ನಾನಿಲ್ಲಿ ಸಿಂಪಲ್ ಆಗಿ ಉತ್ತರವನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಬರೋದಾದರೆ, ರೈಟ್ ಬ್ರೀಫ್ಲಿ ಅಬೌಟ್ ದ ಪರ್ಸನಲ್ ಡೀಟೇಲ್ಸ್ ಆಫ್ ರೋಮಾ ತಲ್ರೇಜಾ ಆ್ಯಂಡ್ ಬಾಲೇಶ್ವರ್ ಮಿಶ್ರಾ. ಇಲ್ಲಿ ವಿದ್ಯಾರ್ಥಿಗಳೇ, ರೋಮಾ ತಲ್ರೇಜಾ ಮತ್ತು ಬಾಲೇಶ್ವರ್ ಮಿಶ್ರಾರವರ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ಕೇಳಿದ್ದಾರೆ. ಮೊದಲನೇದಾಗಿ ನಾನಿಲ್ಲಿ ರೋಮಾಳ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ಕೊಟ್ಟಿದ್ದೇನೆ. ರೋಮಾ ವಾಸ್ 21 years old, BCom graduate from Pune. She was working as a call center executive for 2 years. She loved her job, talking and connecting to customers and making new friends. She was happy and active. She was engaged to Mr. Vijay. ನೆಕ್ಸ್ಟ್ ಇಲ್ಲಿ ಬಾಲೇಶ್ವರ್ ಮಿಶ್ರಾನ ಪರ್ಸನಲ್ ಡೀಟೇಲ್ಸನ್ನು ನಾವು ನೋಡೋದಾದರೆ, ಬಾಲೇಶ್ವರ್ ಮಿಶ್ರಾ ವಾಸ್ 21 years old, ಹೈಸ್ಕೂಲ್ ಡ್ರಾಪ್ ಔಟ್. ಹಿ ವಾಸ್ ಅ ಟಾಲ್ ಆ್ಯಂಡ್ ಥಿನ್ ಯಂಗ್ಸ್ಟರ್ ಫ್ರಮ್ ಮಿರ್ಜಾಪುರ್, ಉತ್ತರ ಪ್ರದೇಶ್. ಹಿ ವಾಸ್ ಅನ್ಎಂಪ್ಲಾಯ್ಡ್ ಆ್ಯಂಡ್ ಹ್ಯಾಡ್ ರೀಸೆಂಟ್ಲಿ ಕಮ್ ಟು ಮುಂಬೈ. ಇನ್ ಮುಂಬೈ ಹಿ ವಾಸ್ ಲಿವಿಂಗ್ ವಿತ್ ಹಿಸ್ 2 elder brothers. He was searching for a job, but his effort was in vain. ಈ ರೀತಿ ನೀವು ರೋಮಾ ತಲ್ರೇಜಾ ಮತ್ತು ಬಾಲೇಶ್ವರ ಮಿಶ್ರಾರವರ ಪರ್ಸನಲ್ ಡೀಟೇಲ್ಸನ್ನು ವಿದ್ಯಾರ್ಥಿಗಳೇ ಬರೀಬೇಕಾಗತ್ತೆ. ನೆಕ್ಸ್ಟ್ ಮೂರನೆಯ ಪ್ರಶ್ನೆಗೆ ಬರೋದಾದರೆ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶನ್. ಹೌ ಡಿಡ್ ಬಾಲೇಶ್ವರ್ ಮಿಶ್ರಾ ಸೇವ್ ದ ಲೈಫ್ ಆಫ್ ರೋಮಾ ತಲ್ರೇಜಾ. ರೋಮಾ ತಲ್ರೇಜಾಳ ಜೀವವನ್ನು ಬಾಲೇಶ್ವರ್ ಯಾವ ರೀತಿ ಕಾಪಾಡ್ತಾನೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ನಾವು ಸಿಂಪಲ್ ಆಗಿ 5-6 ವಾಕ್ಯಗಳಲ್ಲಿ ಈ ರೀತಿ ಉತ್ತರವನ್ನು ಬರೀಬೋದು. ವೆನ್ ಬಾಲೇಶ್ವರ್ saw the girl lying on the tracks, he jumped down from the moving train and ran towards her. There was no help in sight, so he lifted her up, crossed the tracks and walked till he reached the road. He waited patiently with the girl in his arms for a long time. He requested a number of motorists, but no one heeded to his call. Finally, a tempo truck driver stopped and helped him to take the girl to a hospital nearby where she was given first aid. The doctor there advised him to take her to a larger hospital. Baleshwar admitted Roma to Divine Multi-Speciality Hospital and Roma got the necessary medical care. Within a few days, she recovered fully. ಈ ರೀತಿ ವಿದ್ಯಾರ್ಥಿಗಳೇ, ಬಾಲೇಶ್ವರ್ ಯಾವ ರೀತಿ ರೋಮಾಳನ್ನು ಕಾಪಾಡ್ದ ಅಂತೇಳಿ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ 4ನೆಯ ಪ್ರಶ್ನೆಗೆ ಬರೋದಾದರೆ, ಹೌ ಡಿಡ್ ದ ಟೆಂಪೋ ಟ್ರಕ್ ಡ್ರೈವರ್ ಹೆಲ್ಪ್ ಬಾಲೇಶ್ವರ್. ಬಾಲೇಶ್ವರ್ಗೆ ಟೆಂಪೋ ಟ್ರಕ್ ಡ್ರೈವರ್ ಯಾವ ರೀತಿ ಸಹಾಯವನ್ನು ಮಾಡ್ತಾನೆ. ದ ಟೆಂಪೋ ಟ್ರಕ್ ಡ್ರೈವರ್ ವಾಸ್ ಅ ಸೆಲ್ಫ್ಲೆಸ್ ಕೈಂಡ್ ಹಾರ್ಟೆಡ್ ಮ್ಯಾನ್. ಹಿ ಹೆಲ್ಪ್ಡ್ ಬಾಲೇಶ್ವರ್ ಇನ್ ಟೇಕಿಂಗ್ ರೋಮಾ ಟು ಅ ನಿಯರ್ ಬೈ ಹಾಸ್ಪಿಟಲ್. ವೆನ್ ಇಟ್ ವಾಸ್ ನೋನ್ ದಟ್ ರೋಮಾ ಹ್ಯಾಡ್ ಟು ಬಿ ಟೇಕನ್ ಟು ಅ ಬಿಗರ್ ಹಾಸ್ಪಿಟಲ್, he continued to help Baleshwar. He lent Baleshwar his cell phone so that Baleshwar could inform Roma's brother Dinesh about the accident. Having done all he could, he quietly moved away without waiting for words of gratitude or appreciation. Thus, the tempo truck driver helped Baleshwar.
ನೆಕ್ಸ್ಟ್ 5ನೇ ಪ್ರಶ್ನೆಗೆ ಬರೋದಾದರೆ, ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಲಾಸ್ಟ್ ಭಾಗದಲ್ಲಿ ಕೊಟ್ಟಿರುವಂಥ ಒಂದು ಪ್ರಶ್ನೆ ಆಗಿದೆ. ದ ದಲೈ ಲಾಮಾ ಸೇಸ್, ಲವ್ ಅಂಡ್ ಕಂಪ್ಯಾಷನ್ ಆರ್ ದ ಟೂ ರಿಲಿಜನ್ಸ್ ಟು ಮೀ, ಬಟ್ ಟು ಡೆವಲಪ್ ದಿಸ್ ವಿ ಡು ನಾಟ್ need to believe in any religion. How does this relate to the lesson there is a girl by the tracks? ದಲೈ ಲಾಮಾ ಅವರು ಹೇಳ್ತಾರೆ, ಲವ್ ಮತ್ತು ಕಂಪ್ಯಾಷನ್ ಇವು ನಿಜವಾದ ಧರ್ಮಗಳಾಗಿದ್ದಾವೆ. ಆದರೆ ಇವೆರಡನ್ನು ಕೂಡ ನಾವು ಬೆಳೆಸಬೇಕಂತ ಹೇಳಿದ್ರೆ ನಾವು ಯಾವುದೇ ಧರ್ಮದಲ್ಲಿ ನಂಬಿಕೆ ಇಡಬೇಕಾಗಿಲ್ಲ. ಇದನ್ನು ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಪಾಠದ ಉದಾಹರಣೆ ಮೂಲಕ ತಿಳಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರವನ್ನು ವಿದ್ಯಾರ್ಥಿಗಳಿಗೆ ನಾನು ಇದನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನು ಕಲಿಬಹುದು, ಅಥವಾ ಇದರ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ರೆಡಿ ಆಗ್ಬೋದು. ನೆಕ್ಸ್ಟ್ 3 ಮಾರ್ಕ್ಸಿನ ಇನ್ನೊಂದು ಪ್ರಶ್ನೆಗೆ ಬರೋದಾದರೆ, ಕ್ವೆಶನ್ ನಂಬರ್ 26, ಸಮರಿ ಆಫ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್. ಇಲ್ಲಿ ವಿದ್ಯಾರ್ಥಿಗಳೇ ಕ್ವೆಶನ್ ನಂಬರ್ 26ಗೆ ಬಂದಾಗ ಅಲ್ಲಿ ಯಾವ ರೀತಿಯ ಪ್ರಶ್ನೆಯನ್ನು ಬೇಕಾದರೂ ಅವರು ಕೇಳಲಿ 3 ಮಾರ್ಕ್ಸಿಗೆ. ಆದರೆ ನೀವು ಈ ಪದ್ಯದ ಐ ಆಮ್ ದ ಲ್ಯಾಂಡ್ ಪದ್ಯದ ಸಾರಾಂಶವನ್ನು ಬರೆದರೆ ನೀವು ಸುಲಭವಾಗಿ 3 ಅಂಕಗಳನ್ನು ಇಲ್ಲಿ ಗಳಿಸಬಹುದು. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರೀನಾ ದೆ ಬೆಲ್ಲಜೆಂತ. In this poem, the poet depicts the Mother Earth as the speaker. Mother Earth tells that she waits with patience when people claim that the land belongs to them. They occupy the land, plow, plant trees, grow fruits and grass. The children dance and play on the land. The land bears everything without a complaint. The soldiers come with guns fighting for the land. People build fences on the land to divide nations, which suffocates like chains in her neck. But Mother Earth mocks at the people's behavior with a tone of self-assertion. ಈ ರೀತಿ ವಿದ್ಯಾರ್ಥಿಗಳು ನೀವು ಐ ಆಮ್ ದ ಲ್ಯಾಂಡ್ ಪದ್ಯದ ಸಾರಾಂಶವನ್ನು ಬರೆದರೆ ಸಾಕು, ನೀವು ಸುಲಭವಾಗಿ 3 ಅಂಕಗಳನ್ನು ಕ್ವೆಶನ್ ನಂಬರ್ 26ನಲ್ಲಿ ಗಳಿಸ್ಬೋದು. ಯಾವುದೇ ಪ್ರಶ್ನೆಯನ್ನು ಕೇಳಿ ಇದೇ ಉತ್ತರವನ್ನು ನೀವು ಬರೆದರೆ ಸಾಕಾಗತ್ತೆ. ಈ ರೀತಿ ವಿದ್ಯಾರ್ಥಿಗಳೇ ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆಗಳನ್ನು ಯಾವ ಪಾಠ ಮತ್ತು ಯಾವ ಪದ್ಯದಿಂದ ಕೇಳ್ತಾರೆ ಮತ್ತು ಯಾವೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮ್ಮ ಎಕ್ಸಾಮ್ಗೆ ಬರ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.